ನೆಕ್ಸ್ಟ್ ನಾವಿಲ್ಲಿ ಪ್ಯಾಟರ್ನ್ ಸ್ಟಿಚಸ್ ಆ್ಯಂಡ್ ಇಟ್ಸ್ ಟೈಪ್ಸ್ನ ನೋಡ್ತಾ ಇದ್ದೀವಿ. ಅದಕ್ಕೆ ಫಸ್ಟು ನಾನಿಲ್ಲಿ ಲೀಫ್ ಶೇಪ್ ಡ್ರಾ ಮಾಡ್ಕೊತಾ ಇದ್ದೀನಿ. ಸೇಮ್ ಡಿಸ್ಟೆನ್ಸಲ್ಲಿ ಇದ್ರ ಮಧ್ಯ ಮಧ್ಯ ಲೈನ್ಸ್ ಹಾಕಬೇಕು. ಫಸ್ಟು ನಾವು ಯಾವ್ದಾದ್ರು ಒಂದು ಸಿಂಗಲ್ ಕಲರ್ ಸಿಲ್ಕ್ ಥ್ರೆಡ್ನ ತಗೊಂಡು 2 ಎಳೆ ಔಟ್ಲೈನ್ ಕೊಟ್ಕೋಬೇಕು. ಇದಕ್ಕೆ ಔಟ್ಲೈನ್ ಕೊಡೋದ್ರಿಂದ ವರ್ಕು ತುಂಬ ಫಿನಿಶಿಂಗ್ ಬರುತ್ತೆ, ಚೆನ್ನಾಗಿ ಕಾಣುತ್ತೆ. ಔಟ್ಲೈನ್ ಕೊಟ್ಟಾದ್ಮೇಲೆ ಹಾರಿಜಾಂಟಲ್ ಲೈನ್ ಏನಿದೆ ಅಲ್ಲಿಗೂ ಕೂಡ ನಾವು ಚೈನ್ ಸ್ಟಿಚ್ ಹಾಕ್ತಾ ಬರಬೇಕು. ಇಲ್ಲೊಂದು ಎಂಡ್ ನಾಟ್ ಹಾಕಿ ನಾಟ್ ಹಾಕಿ ಕಂಪ್ಲೀಟ್ ನೆಕ್ಸ್ಟ್ ಲೈನಿಂಗ್ ಮೂವ್ ಆಗಬೇಕು.
ನಾಟ್ ಹಾಕ್ಬೇಕಾದ್ರೆ ಈ ಥರ ಸಿಂಗಲ್ ಥ್ರೆಡ್ ಬಂದ್ಬಿಡುತ್ತೆ, ಚೆಕ್ ಮಾಡಿ ನಾಟ್ ಹಾಕಿ. ಇದೇ ಥರ ಇವು 3 ಲೈನು ಕಂಪ್ಲೀಟ್ ಮಾಡಬೇಕು. ಮಧ್ಯದಲ್ಲಿ ಏನಾದರೂ ಥ್ರೆಡ್ ಕಟ್ ಆದರೆ ಈ ಥರ ಅದನ್ನು ರಿಮೂವ್ ಮಾಡಿ. ಇಲ್ಲಿ ಆಲ್ರೆಡಿ ನಾಟ್ ಹಾಕಿದೆ ಅಲ್ವಾ, ಸೊ ನಾನು ಇಲ್ಲಿ ಕಟ್ ಮಾಡಿ ಮತ್ತೆ ಇನ್ನೊಂದು ನಾಟ್ ಹಾಕಿ ಅಲ್ಲಿಂದ ಸ್ಟಾರ್ಟ್ ಮಾಡ್ತೀನಿ. ನಾನು ಮುಂಚೆ ಬೇರೆ ವಿಡಿಯೋದಲ್ಲೂ ತಿಳಿಸ್ಕೊಟ್ಟಿದ್ದೀನಿ ಮಧ್ಯದಲ್ಲೇ ಥ್ರೆಡ್ ಕಟ್ ಆದರೆ ಯಾವ ಥರ ಅದನ್ನ ಪ್ಯಾಚಪ್ ಮಾಡ್ಕೋಬೇಕಂತ. ನೆಕ್ಸ್ಟ್ ಈ ಸಿಂಗಲ್ ಲೈನ್ ಏನಿದೆ ಈ ಲೈನ್ ಕಂಪ್ಲೀಟ್ ಮಾಡ್ತೀನಿ. ಸೊ ಈ ಥರ ಫುಲ್ಲು ಎಂಡ್ ನಾಟ್ ಹಾಕಿ ಇದನ್ನು ಕಂಪ್ಲೀಟ್ ಮಾಡಬೇಕು. ನೆಕ್ಸ್ಟು ನಾವಿಲ್ಲಿ ಸ್ಟೆಮ್ ಸ್ಟಿಚ್ನ ಹಾಕ್ತಾ ಹೋಗಬೇಕು. ಓಕೆ, ಇದು ಕಂಪ್ಲೀಟ್ ಆದಮೇಲೆ ನಾವು ಬಟನ್ ಹೋಲ್ ಸ್ಟಿಚ್, ಸ್ಟೆಮ್ ಸ್ಟಿಚ್ ಅಲ್ಲ ಬಟನ್ ಹೋಲ್ ಸ್ಟಿಚ್ ಅಂತ ಏನು ಹೇಳ್ತೀವಿ ಅದನ್ನು ಇದರಲ್ಲಿ ಮಾಡ್ತಾ ಹೋಗಬೇಕು. ಸೊ ಅದನ್ನು ಈ ಥರ ಹಾರಿಜಾಂಟಲ್ ಲೈನ್ ಮೇಲೆ ಏನು ನಾವು ಬಟನ್ ಹೋಲ್ ಸ್ಟಿಚ್ನ ಮಾಡ್ತೀವಿ ಅದನ್ನ ನಾವು ಪ್ಯಾಟರ್ನ್ ಸ್ಟಿಚಸ್ ಅಂತ ಕರಿತೀವಿ. ನೆಕ್ಸ್ಟ್ ಇವಾಗ ನಾವು ಈ ಫಸ್ಟ್ ಲೈನಿಂದ ಸ್ಟಾರ್ಟ್ ಮಾಡಿ ಒಂದು ಸ್ಮಾಲ್ ಲಾಕ್ ಮಾಡಿ ಹಾರಿಜಾಂಟಲಿ ಈ ಥರ ಒಂದು ಸ್ವಲ್ಪ ಕ್ರಾಸ್ ಆದಂಗೆ ಸ್ಲ್ಯಾಂಟ್ ಆದಂಗೆ ಅಂದರೆ ಸ್ವಲ್ಪ ಕ್ರಾಸಿಂಗಲ್ಲಿ ನಾವು ಈ ಥರ ಲಾಕ್ ಮಾಡಬೇಕು. ಲಾಕ್ ಮಾಡಿ ರಿಟರ್ನ್ ಎಳಿಬೇಕು. ಮತ್ತೆ ಇಲ್ಲೊಂದು ಲಾಕು, ಮತ್ತೆ ಕ್ರಾಸು, ಮತ್ತೆ ರಿಟರ್ನು, ಇಲ್ಲೊಂದು ಲಾಕು, ಮತ್ತೆ ಕ್ರಾಸು, ಮತ್ತೆ ರಿಟರ್ನು, ಇಲ್ಲೊಂದು ಲಾಕು, ಮತ್ತೆ ಕ್ರಾಸು, ಮತ್ತೆ ರಿಟರ್ನು, ಮತ್ತೆ ಇಲ್ಲೊಂದು ಲಾಕು, ಮತ್ತೆ ಕ್ರಾಸು, ಮತ್ತೆ ರಿಟರ್ನು, ಮತ್ತೆ ಇಲ್ಲೊಂದು ಲಾಕು. ಇದೇ ಥರ ಈ ಲೈನ್ ಕಂಪ್ಲೀಟ್ ಮಾಡಬೇಕು. ನೆಕ್ಸ್ಟು ನಾವು ಥ್ರೆಡ್ನ ಲಾಕ್ ಮಾಡಿ ಕಟ್ ಮಾಡೋಂಗಿಲ್ಲ, ಹಾಗೇ ಕಂಟಿನ್ಯೂ ಮಾಡ್ಕೋತಾ ಹೋಗಬೇಕು. ಇಷ್ಟು ಕಂಪ್ಲೀಟ್ ಆದಮೇಲೆ ನೆಕ್ಸ್ಟ್ ಈ ಕಡೆ ಬರ್ತೀವಿ. ಇದು ನಾವು ಕ್ರಾಸಲ್ಲೇ ತಗೋಬೇಕು. ಇದರಲ್ಲಿ ಇನ್ನೊಂದು ಏನಪ್ಪ ಅಂತ ಅಂದರೆ ಇಲ್ಲಿ ನಾವು ಲಾಕ್ ಮಾಡಬೇಕಾದ್ರೆ ನಾವೇನು ಹಾರಿಜಾಂಟಲ್ ಲೈನ್ ಹಾಕಿದ್ವಿ ಅದ್ರ ಕೆಳಗಡೆ ಲಾಕ್ ಮಾಡಿದ್ವಿ. ಇಲ್ಲಿ ನಾವು ಲಾಕ್ ಮಾಡಬೇಕಾದ್ರೆ ಅದ್ರ ಮೇಲ್ಗಡೆ ಲಾಕ್ ಮಾಡಬೇಕು ಮಿಡ್ ಪಾಯಿಂಟ್ಗೆ. ಈ ಥರ ಕ್ರಾಸ್ ತಗೋಬೇಕಾದ್ರೆ ಈ ಬಾಕ್ಸ್ ಏನಿದೆ ಇದ್ರ ಮಧ್ಯ ತಗೋಬೇಕು. ನೀವಿದು ಕ್ರಾಸಲ್ಲೇ ತಗೋಬೇಕು. ಕ್ರಾಸಲ್ಲಿ ತಗೊಂಡ್ರೇ ಇದು ಪ್ಯಾಟ್ರನ್ ಸ್ಟಿಚ್ ಚೆನ್ನಾಗಿ ಬರೋದು. ನೆಕ್ಸ್ಟು ಇಲ್ಲ ಆದಮೇಲೆ ಈ ಕಡೆ ಕ್ರಾಸ್. ಒಂದು ಲಾಕ್ ಮಾಡಿ ತಗೊಳ್ಳಿ. ಡೈರೆಕ್ಟ್ ತಗೊಂಡ್ರೆ ಅದು ಆ ಥ್ರೆಡ್ಡು ಅದೇ ಥರ ಬಂದ್ಬಿಡುತ್ತೆ.
ಈ ಥರ. ನೆಕ್ಸ್ಟು ಇದು ಕ್ರಾಸಲ್ಲಿ ತಗೋತಾ ಬರಬೇಕು. ನಿಮಗಿದು ಬರ್ತಾ ಬರ್ತಾ ಸಣ್ಣ ಬರ್ತಾ ಹೋಗುತ್ತೆ, ಯಾಕಂದರೆ ಅದು ಶೇಪ್ ಇರೋದು ಲೀಫ್ ಶೇಪ್ ಅಲ್ವಾ, ಸೊ ಅದಕ್ಕೆ ಅದು ಸ್ಮಾಲ್ ಆಗ್ತಾ ಹೋಗುತ್ತೆ. ನೀವು ಅದ್ರ ಪ್ರಕಾರ ವರ್ಕ್ ಮಾಡ್ತಾ ಬರಬೇಕು. ಇದು ನಿಮಗೆ ಪ್ಯಾರಾಚೂಟ್ ಥರನೂ ಕಾಣುತ್ತೆ ನೋಡೋಕ್ಕೆ. ಇದು ನೋಡೋಕ್ಕೂ ತುಂಬ ಚೆನ್ನಾಗಿ ಕಾಣುತ್ತೆ. ಯಾವುದೇ ಲೈನ್ನು ಮಿಸ್ ಮಾಡಬೇಡಿ. ನೀವು ಲೈನ್ ಮಿಸ್ ಮಾಡಿದ್ರೆ ಅದು ನೀಟಾಗಿ ಬರಲ್ಲ ಶೇಪು. ಲಾಸ್ಟಲ್ಲಿ ಒಂದು ಎಂಡ್ ನಾಟ್. ಇದು ಪ್ಯಾಟರ್ನ್ ಸ್ಟಿಚ್ಚು. ಇದರಲ್ಲಿ ಬೇರೆ ಡಿಸೈನ್ಸ್ ಬೇರೆ ಟೈಪ್ಸು ಇದೆ. ಸೊ ನಾವಿವಾಗ ನೆಕ್ಸ್ಟ್ ಟೈಪ್ ನೋಡೋಣ. ನೆಕ್ಸ್ಟ್ ನಾವಿಲ್ಲಿ ಹನಿಕಾಂಬ್ ಪ್ಯಾಟರ್ನಲ್ಲಿ ನೋಡ್ತಾ ಇದ್ದೀವಿ. ಇದಕ್ಕೆ ನಾವಿಲ್ಲಿ ಲೀಫ್ ಶೇಪ್ನ ಬಿಡಿಸ್ಕೋಬೇಕು. ಈ ಥರ ಬಿಡಿಸ್ಕೊಂಡಾದ್ಮೇಲೆ ಹಾರಿಜಾಂಟಲ್ ಲೈನ್ಗಳನ್ನ ಹಾಕೋಬೇಕು. ಒಂದೇ ಡಿಸ್ಟೆನ್ಸಲ್ಲಿ ಇರಲಿ, ಆವಾಗ ಇನ್ನೂ ಚೆನ್ನಾಗಿ ಕಾಣುತ್ತೆ.
ಸೊ ಇಷ್ಟಾದಮೇಲೆ ಫಸ್ಟು ನಾವಿಲ್ಲಿ ಹಾರಿಜಾಂಟಲ್ ಲಾಕ್ ಮಾಡಿ ಮೇಲ್ಗಡೆ ಲಾಕ್ ಮಾಡಿ ಡೈರೆಕ್ಟ್ ತಗೊಂಡು ಈ ಸೈಡ್ ಲಾಕ್ ಮಾಡಬೇಕು. ಇಲ್ಲಿ ಒಂದು ಲಾಕ್. ಸೇಮ್ ಇದು ಕೂಡ ಬಟನ್ ಹೋಲ್ ಸ್ಟಿಚ್ ಥರನೇ, ಆದರೆ ನಾವು ಫಸ್ಟ್ ಪ್ಯಾಟ್ರನ್ ಸ್ಟಿಚ್ಚಲ್ಲಿ ಹಾರಿಜಾಂಟಲ್ ಲೈನಿಗೆ ಚೈನ್ ಸ್ಟಿಚ್ ಹಾಕಿ ಮಾಡಿದ್ವಿ. ಇಲ್ಲಿ ಚೈನ್ ಸ್ಟಿಚ್ ಏನೂ ಹಾಕಾಗಿಲ್ಲ. ನೆಕ್ಸ್ಟು ಹಾರಿಜಾಂಟಲಿ ಒಂದು ಲೈನ್ನ ತಗೊಂಡೆ, ಚೈನ್ ಏನಿದೆ ಇದ್ರ ಮಧ್ಯದಿಂದ ಥ್ರೆಡ್ನ ತಗೊಂಡೆ, ಇಲ್ಲೊಂದು ಸತ ಲಾಕ್ ಮಾಡಿದೆ, ಮತ್ತು ಅಡ್ಡ ತಗೊಂಡೆ. ಈ ಚೈನ್ ಏನಿದೆ ಇದ್ರ ಮಧ್ಯದಿಂದ ಲಾಕ್ ಮಾಡಿ ಥ್ರೆಡ್ನ ಹಿಂದೆ ತಗೊಂಡೆ, ಮತ್ತೆ ಅಡ್ಡ ಲಾಕ್ ಮಾಡಿ ಲಾಕ್ ಮಾಡಬೇಕಿಲ್ಲ ನಾಟ್. ಸೇಮ್ ಅದೇ ಥರ ಥರ್ಡ್ ಲೈನ್. ಲಾಸ್ಟಲ್ಲಿ ಎಂಡ್ ನಾಟ್. ಇದೇ ಥರ ಪೂರ್ತಿ ಲೈನ್ ಕಂಪ್ಲೀಟ್ ಮಾಡಬೇಕು. ಆವಾಗ ಇದು ಜೇನ್ ಗೂಡು ಅಂತ ಏನು ಕರಿತೀವಿ ಆ ಥರ ಕಾಣುತ್ತೆ. ಇಲ್ಲಿ ಎಂಡ್ ನಾಟ್. ಈ ಥರ ಬರಬಾರ್ದು, ರಿಮೂವ್ ಮಾಡಿ ಮತ್ತೆ ಹಾಕಿ.
ನೆಕ್ಸ್ಟು ಆ ಶೇಪ್ ಏನಿದೆ ಶೇಪ್ ಅದೇ ಥರ ತಗೋಬೇಕು. ಕೆಳಗಡೆ ನನಗೆ ಸ್ಟ್ಯಾಂಡದು ಏನು ಲೆಗ್ ಇದೆ ಅದು ಅಡ್ಡ ಆಗ್ತಾ ಇದೆ, ಸೊ ಅದಕ್ಕೆ ನಾನು ಈ ಥರ ರೊಟೇಟ್ ಮಾಡ್ತಾ ಇದ್ದೀನಿ. ಇವಾಗ ಇದಕ್ಕೊಂದು ಔಟ್ಲೈನ್ ಕೊಡೋಣ. ಇವಾಗ ಹನಿಕೋಮ್ ಪ್ಯಾಟ್ರನ್ ಸ್ಟಿಚ್ ರೆಡಿಯಾಗಿದೆ. ಲಾಸ್ಟಲ್ಲಿ ಒಂದು ಎಂಡ್ ನಾಟ್. ಥ್ಯಾಂಕ್ ಯು.